ಎಲ್ರಿಗೂ ನಮಸ್ಕಾರ. ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ನಮ್ಮ ಸಹೋದರರಾದಂತಹ ಲಕ್ಷ್ಮೀ ಸಾಗರ್ ಅವರು ನಮಗೆ ಹೇಳಿದ್ರು. ಈ ಥರ ಒಂದು ಹೊಂಗೆರಣ ಅಂತ ಜನಸೇವಾ ಸಂಸ್ಥೆಯನ್ನು ನಾನು ಟ್ರಸ್ಟನ್ನ ಸ್ಥಾಪನೆ ಮಾಡ್ತಾ ಇದ್ದೀನಿ ಸಿಸ್ಟರ್, ಬನ್ನಿ ಅಂತ. ಸೊ ಭಾಳ ಖುಷಿಯಾಯಿತು. ನಾನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಮಾತು ನಮ್ಮ ವೇದಿಕೆ ಮೇಲೆ ನೆರೆದಿರುವಂತಹ ಪರಮ ಪೂಜ್ಯ ಗುರುಗಳು. ಯಾಕಂದರೆ ಯಾವುದೇ ಕಾರ್ಯಕ್ರಮವನ್ನು ನಾವು ಮಾಡೋಕ್ಕಿಂತ ಮುಂಚೆ ನಮ್ಮ ಗುರುಗಳ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದು ನಮ್ಮ ಸಂಸ್ಕೃತಿ. ಗುರುಮುಖೇನ ದೇವದರ್ಶಯಾಮಿ ಅಂತ ಹೇಳ್ತಾರೆ. ಗುರುಗಳನ್ನು ಯಾರು ಇಟ್ಕೊಳ್ತಾರೋ ಅವರ ಒಂದು ಮಾರ್ಗದರ್ಶನ, ಅವರ ಆಶೀರ್ವಚನದಿಂದ ನಾವು ಮುಂದುವರೆದ್ರೆ ನಾವು ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀವಿ ಅನ್ನುವಂಥ ಒಂದು ವಿಚಾರ. ಹಾಗೆ ನಮ್ಮ ಚರಮೂರ್ತಿ ಡಾಕ್ಟರ್ ಶ್ರೀ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕ್ತಾ, ನಮ್ಮ ಶಿವಶಂಕರ್ ರೆಡ್ಡಿ ಅಣ್ಣನವರು ಮಾನ್ಯ ಅಧ್ಯಕ್ಷರು ಹಾಗೂ ಡಾಕ್ಟರ್ ಎಚ್ ನರಸಿಂಹಯ್ಯ ವಿಜ್ಞಾನ ಶೈಕ್ಷಣಿಕ ಸಾಂಸ್ಕೃತಿಕ ಪ್ರವಾಸೋದ್ಯಮ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಮಾಜಿ ಸಚಿವರು. ನಾ ಕಂಡಂತೆ ನಾನು ಇಲ್ಲೇ ಪಕ್ಕದ ಯಲಹಂಕ ವಿಧಾನಸಭಾ ಕ್ಷೇತ್ರದವಳು, ಗ್ಯಾರಂಟಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಆದರೆ ನಮ್ಮ ಈ ಭಾಗದ ಎಲ್ಲ ನಮ್ಮ ಬಂಧುಗಳು ಸಂಬಂಧಿಕರೆಲ್ಲ ಇರೋದ್ರಿಂದ ನಾನು ನೋಡ್ತಾನೆ ಇರ್ತೀನಿ. ನಮ್ಮ ಶಿವಶಂಕರ ರೆಡ್ಡಿ ಅಣ್ಣನವರು ಬಹಳ ಸಹಜವಾಗಿ ಎಲ್ಲರನ್ನೂ ಕೂಡ ತಮ್ಮೊಟ್ಟಿಗೆ ಅಪ್ಪಿಕೊಂಡು ಈ ಒಂದು ಕ್ಷೇತ್ರದಲ್ಲಿ ಬಹಳ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಂಡು ಜನಪ್ರಿಯರಾಗಿದ್ದಾರೆ ಅಂತ ಅಣ್ಣನನ್ನ ನನ್ನ ಸಹೋದರ ಲಕ್ಷ್ಮೀ ಸಾಗರ್ ಅವರು ಮಾರ್ಗದರ್ಶಕರನ್ನಾಗಿ ತಗೊಂಡು ಏನು ಈ ಒಂದು ಭಾಗದಲ್ಲಿ ಕೆಲಸ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಭಾಳ ಸಂತೋಷ ಆಗುತ್ತೆ. ಹಾಗೆ ಇಡೀ ವೇದಿಕೆ ಮೇಲೆ ನೆರೆದಿರುವಂತಹ ನನ್ನೆಲ್ಲ ಸಹೋದರರು ಹಾಗೂ ಸಹೋದರಿಯರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ನನ್ನ ಸಹೋದರ ಲಕ್ಷ್ಮೀ ಸಾಗರ್ ಅವರು ಈ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಒಳ್ಳೆ ಕೆಲಸ ಮಾಡಕ್ಕೆ ಹೊರಟಿರುವಾಗ ನಾವು ಅವರಿಗೆ ಸಹಕಾರವಾಗಿ ನಿಂತ್ಕೋಬೇಕು, ಬೆಂಬಲವಾಗಿ ನಿಂತ್ಕೋಬೇಕು. ಹಾಗಿದ್ದಾಗ ಮಾತ್ರ ಅವ್ರಿಗೊಂದು ಧೈರ್ಯ ಬರುತ್ತೆ, ಹೌದಪ್ಪ ನಾನು ಯಾವುದೋ ಒಳ್ಳೆ ಕೆಲಸ ಮಾಡಿ ಹೊರಟಿದ್ದೀನಿ ಅಂತ. ಹಾಗಾಗಿ ತಾವೆಲ್ಲ ಏನು ವೇದಿಕೆ ಮೇಲೆ ನೆರೆದಿದ್ದೀರಿ, ಒಂದು ತಂಡ ಇದೆ. ನೀವೆಲ್ಲರೂ ನನ್ನ ಸಹೋದರ ಲಕ್ಷ್ಮೀ ಸಾಗರ್ ಅವರಿಗೆ ಇಷ್ಟು ಬೆಂಬಲವಾಗಿ ಸೂಚಿಸಿದಿರಿ, ಪ್ಲಸ್ ತಾವೆಲ್ಲರೂ ಬಂದು ಆಗಮಿಸಿದಿರಿ. ಇನ್ನೊಂದು ವಿಚಾರ, ಈ ಒಂದು ಹೊಂಗೆರಣ ಜನಸೇವಾ ಟ್ರಸ್ಟ್ ನೋಡಿ, ಇದ್ರ ಉದ್ದೇಶ ಸೇವೆ, ಶಿಕ್ಷಣ ಮತ್ತು ಸಮಾನತೆ. ಇದು ನಮ್ಮ ಸಮಾಜಕ್ಕೆ ಬಹಳ ಮುಖ್ಯವಾಗುವಂಥದ್ದು. ಈಗ ನಾನು ಕೂಡ ಬೇಸಿಕಲಿ ನಾನು ಗ್ಯಾರಂಟಿ ಅಧ್ಯಕ್ಷರಾಗಿರ್ಬೋದು, ಬಟ್ ಬೇಸಿಕಲಿ ನಾನು ಕೂಡ ಒಬ್ಬ ಪ್ರೌಢಶಾಲಾ ಶಿಕ್ಷಕಳು. ಖಾಸಗಿ ಶಾಲೆಯಲ್ಲಿ ಒಂದು 20 ವರ್ಷ ಸರ್ವಿಸ್ ಮಾಡಿಕೊಂಡು ಜೊತೆಗೆ ನಾನು ರಾಜಕೀಯ ಕ್ಷೇತ್ರದಲ್ಲೂ ಹಾಗೆ ಭಾಗವಹಿಸ್ಕೊಂಡು ಬಂದಿದ್ದರಿಂದ ಶಿಕ್ಷಣ ಅಂಥದ್ದು ಎಷ್ಟು ಮುಖ್ಯ ಅಂದರೆ, ಮತ್ತೆ ಸೇವೆ, ಸಮಾಜ ಸೇವೆ ಮಾಡುವಂಥದ್ದು, ಶಿಕ್ಷಣ ಮತ್ತು ಸಮಾನತೆ, ಈಕ್ವಾಲಿಟಿ ಇವೆಲ್ಲನೂ ಇರಬೇಕು ಅನ್ನೋಂಥ ಒಂದು ಧ್ಯೇಯೋದ್ದೇಶವನ್ನು ಇಟ್ಕೊಂಡು ನಮ್ಮ ಹೊಂಗೆರಣ ಜನಸೇವಾ ಟ್ರಸ್ಟನ್ನ ಪ್ರಾರಂಭ ಮಾಡಿರುವಂತಹ ನಮ್ಮ ಸಹೋದರರಿಗೆ ಬಹಳ ನಾನು ಅಭಿನಂದನೆಗಳನ್ನ ಮತ್ತು ಪ್ರೋತ್ಸಾಹವನ್ನು ಕೂಡ ಕೊಡ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಉದ್ದೇಶ ಪ್ರತಿಭಾ ಪುರಸ್ಕಾರ ಮತ್ತು ಸಹೋದರಿಯರಿಗೆ ಬಾಗಿನ ನೀಡುವಂತಹ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಬಹಳ ಸಂತೋಷ ಆಯಿತು. ನಿಮ್ಮ ಸೇವೆ ಹೀಗೆ ಸಮಾಜಕ್ಕೆ ಮುಂದುವರಿಲಿ ಅಂತ ಹೇಳ್ತಾ, ಈ ಹೊಂಗೆರಣ ಜನಸೇವಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು ನಮ್ಮ ಸಹೋದರರು ಹೌದು, ಆದರೆ ಒಬ್ಬರಿಂದ ಕೆಲಸ ಸಾಧ್ಯ ಇಲ್ಲ. ಅವರ ಇಡೀ ತಂಡ ಅವ್ರ ಜೊತೆ ಏನು ಕೈ ಜೋಡಿಸಿದ್ದಾರೆ, ಅವ್ರು ಎಲ್ಲರೂ ಕೂಡ ಹೀಗೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರಲ್ಲ, ಹಾಗೆ ಒಗ್ಗಟ್ಟಾಗಿ ನಮ್ಮ ಸಹೋದರರು ಕಂಡಂತಹ ಕನಸನ್ನ ತಾವೆಲ್ಲರೂ ಜೊತೆಗೂಡಿ ನನಸು ಮಾಡಿ ಸಮಾಜಕ್ಕೆ ತಮ್ಮದೇ ಆದಂತಹ ಏನಾದರೂ ಕೊಡುಗೆ ಕೊಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೂ ಕೂಡ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂತಹ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಧನ್ಯವಾದ. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.